ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಬೆಂಡೆಕಾಯಿಯ ಪಲ್ಯವನ್ನು ಯಾವಾಗಲೂ ತಿಂದು ನಿಮಗೆ ಬೇಸರ ಅನಿಸಿರ್ಬೋದು. ನೋಡಿ, ಒಮ್ಮೆ ಬೆಂಡೆಕಾಯಿಯ ಗ್ರೀನ್ ಮಸಾಲವನ್ನು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಇದಕ್ಕಾಗಿ ಇಷ್ಟು ಬೆಂಡೆಕಾಯಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಅದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ 2 ಈರುಳ್ಳಿಯನ್ನು ಹೆಚ್ಚಿದ್ದನ್ನು ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಲೋ ಫ್ಲೇಮ್ನಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಸಾಫ್ಟ್ ಆದ ನಂತರ 2 ಟೊಮೆಟೊ ಹೆಚ್ಚಿದ್ದನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಕೂಡ ಸಾಫ್ಟ್ ಆಗಬೇಕು, ಅಂದರೆ ಟೊಮೆಟೊ ಸರಿಯಾಗಿ ಮೆಲ್ಟ್ ಆಗಬೇಕು. ಸೊ ಅದಕ್ಕೆ ನಾನೀಗ ಇದನ್ನು ಮುಚ್ಚಿಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ಅಲ್ಲಿ ಬೆಂಡೆಕಾಯಿಯ ಕ್ವಾಂಟಿಟಿ ಕೂಡ ಜಾಸ್ತಿ ಇತ್ತು. ಸೊ ಅದಕ್ಕಾಗಿ ಕೊತ್ತಂಬರಿ ಸೊಪ್ಪನ್ನು ನಾನು ಜಾಸ್ತಿಯಾಗಿ ತೆಗೆದುಕೊಂಡಿದ್ದೇನೆ. ನೋಡಿ, ಅದಕ್ಕೀಗ 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿದ್ದನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಅರ್ಧ ಬೆರಳಿನಷ್ಟು ಉದ್ದದ ಶುಂಠಿಯನ್ನು ತೆಗೆದುಕೊಂಡು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ನೋಡಿ, 7-8 ಕಾಳುಮೆಣಸು ಹಾಗೆ 4 ಹಸಿಮೆಣಸನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಆನಂತರ ಅರ್ಧ ಸ್ಪೂನು ಜೀರಿಗೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು 3-4 ಪುದೀನ ಕುಡಿಗಳನ್ನು ಹಾಕಿದ್ದೇನೆ. ಈಗ ಇವೆಲ್ಲವನ್ನು ಪೇಸ್ಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಪೇಸ್ಟ್ ಮಾಡಿ ಆಯಿತು. ಅದನ್ನು ಈಗ ಟೊಮೆಟೊ ಈರುಳ್ಳಿ ಬಾಯ್ಲ್ ಆಗ್ತಾ ಇದೆಯಲ್ಲ, ಆ ಕಡಾಯಿಗೆ ಸೇರಿಸ್ತಾ ಇದ್ದೇನೆ. ಹಾಗೆ ಅದಕ್ಕೀಗ ಸುಮಾರು 3/4 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಆನಂತರ 1/4 ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಿದ್ದೇನೆ. ಈಗ ಇವೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸ್ನೇಹಿತರೆ, ನಾನು ಗ್ರೀನ್ ಚಿಲ್ಲಿಯನ್ನು ಕಡಿಮೆ ಹಾಕಿದ್ದೇನೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಪುದೀನ ಬೇಕಂತೇನೂ ಇಲ್ಲ, ಬರೀ ಕೊತ್ತಂಬರಿ ಸೊಪ್ಪಿನಿಂದನೂ ಮಾಡ್ಬೋದು. ನೋಡಿ, ಈಗ ಗ್ರೀನ್ ಮಸಾಲೆ ಬಾಯ್ಲ್ ಆಗಿ ದಪ್ಪಗಾಗ್ತಾಯಿದೆ. ಸೊ ನಾನೀಗ ಇದಕ್ಕೆ ಹೆಚ್ಚಿಟ್ಟುಕೊಂಡ ಬೆಂಡೆಕಾಯಿಯನ್ನು ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಎಲ್ಲ ಮಿಕ್ಸ್ ಆದ ನಂತರ ಒಂದು 10-15 ಸೆಕೆಂಡು ಹಾಗೆಯೇ ಕಡಾಯಿಯನ್ನು ಮುಚ್ಚಿಡಿ. ಮತ್ತೆ ಮುಚ್ಚಿದ್ದನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಬೆಂಡೆಕಾಯಿ ಗ್ರೀನ್ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆಂದಿದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.